ಅಲ್ಲೇ ಶ್ರೀಶೈಲ ಸೇರಿ ಅವರು ಬರ್ತಾ ಇದ್ದಾರೆ ನಂದಿಗೆ. ಅಲ್ಲೇ ಆರ್ ಕೃಷ್ಣೋಜರ ಜಿಲ್ಲಾ ಸಂಪುಟ ಖಜಾಂಚಿಗಳು, ಅಲ್ಲೇ ಎನ್ ಬೆಟ್ಟೇಗೌಡರು ಜಿಲ್ಲಾ ಸಂಪುಟ ಕಾರ್ಯದರ್ಶಿಗಳು, ಅಲ್ಲೇ ಸಂತೋಷ್ ಕುಮಾರ್ MS ಎರಡನೇ ಉಪರಾಜ್ಯಪಾಲರು, ದಯವಿಟ್ಟು ಬನ್ನಿ. ಇಲ್ಲ ಅಲ್ಲೇ ಮಹಾಬಲೇಶ್ವರ ಬೈಲಿ ಮೊದಲನೇ ಉಪರಾಜ್ಯಪಾಲರು ಬನ್ನಿ. ಅಲ್ಲೇ GN ನಂಜುಂಡಸ್ವಾಮಿ ಫಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್, ಅಲ್ಲೇ MN ಬಾಲಕೃಷ್ಣರಾಜು IPDG ಅಂಡ್ ಜಾಯಿಂಟ್ PRO SNC. ನಮ್ಮ ಅಂತಾರಾಷ್ಟ್ರೀಯ ನಿರ್ದೇಶಕರಾಗಿರ್ತಕ್ಕಂಥ ಅಲೈ ಡಾಕ್ಟರ್ ನಾಗರಾಜ್ ಬಿ ಬೈಲಿಯವರು, ಮತ್ತು ಎರಡನೇ ಉಪರಾಜ್ಯಪಾಲರಾಗಿರ್ತಕ್ಕಂಥ ಸಂತೋಷ್ ಕುಮಾರ್ ಅವರು, ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿರ್ತಕ್ಕಂಥ ಅಲೈ ಶ್ರೀಶೈಲ್ ಅವರು ಬರುವ ನಿರೀಕ್ಷೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಮೊದಲು ಈಗ ಮೈತ್ರಿ ಪ್ರತಿಜ್ಞೆಯನ್ನು ಮಾಡಬೇಕು. ಶೋಭಾ ಸಿರಿಬಾಲ್ ಬನ್ನಿ. ಮತ್ತು ಅದಕ್ಕೆ ನಮ್ಮ ಸಮರ್ಪಣೆ ಮತ್ತು ಸೇವಾ ಮನೋಭಾವವನ್ನು ವ್ಯಕ್ತಪಡಿಸುತ್ತೇವೆ. ಅದರ ಖ್ಯಾತಿ ಮತ್ತು ವೈಭವವನ್ನು ಹೆಚ್ಚಿಸುವ ಸಲುವಾಗಿ ನಾವು ನಮ್ಮ ಭಕ್ತಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವದಿಂದ ಸಕಾರಾತ್ಮಕ ಕಾರ್ಯಗಳನ್ನು ಮಾಡುತ್ತೇವೆ. ನಮ್ಮ ಮಾತೃಭೂಮಿಯಲ್ಲಿ ನಮ್ಮ ಅವಿರತ ಭಕ್ತಿ ಮತ್ತು ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾ ವಿಶ್ವಶಾಂತಿಯ ಸಲುವಾಗಿ ಸೇವೆ ಮತ್ತು ಸಹಭಾಗಿತ್ವದ ಸಾರ್ವತ್ರಿಕ ತತ್ವವನ್ನು ಬದ್ಧರಾಗಿರುತ್ತೇವೆ. ವಿಶ್ವಶಾಂತಿ ಹಲವಾರು ವರ್ಷಗಳಿಂದ ನಮ್ಮ ಒಟ್ಟೊಟ್ಟಿಗೆ ಪ್ರೀತಿಯಿಂದ ಎಲ್ಲ ಸಮಾಜ ವರ್ಗಗಳಲ್ಲಿ ನಮ್ಮ ಸುಗತ್ಯ ಸೇವೆಗಳಲ್ಲಿ ಪಾಲ್ಗೊಳ್ತಾ ಇದ್ರು. ನಮ್ಮ ಒಂದು ಬ್ಯಾಂಡ್ಲಕರ್ತನೆ ಕರೀಬೋದು, ದೈವದೀನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಅಲೈನ್ಸ್ ಕ್ಲಬ್ ಮತ್ತು ನಮ್ಮೆಲ್ಲರ ಸ್ನೇಹಿತರ ಪರವಾಗಿ 1 ನಿಮಿಷದ ಮೌನಾಚರಣೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ವರ್ಗ ಸೇರಲಿ. US ರಿವ್ಯೂ ಮೀಟಿಂಗ್ಗೆ ಬಂದಿರತಕ್ಕಂಥ ನಮ್ಮ ಕ್ಯಾಬಿನೆಟ್ನ ಮುಖ್ಯಸ್ಥರಾದಂಥ PRO ಗಣೇಶ್ ಅವರೇ, ನಮ್ಮ ಡಿಸ್ಟಿಕ್ನ ಕಚೇರಿಗಳಾದಂಥ ವಿಠ್ಠಲರವರೇ, ಕಾರ್ಯದರ್ಶಿಗಳಾದಂಥ ಬೆಟ್ಟೇಗೌಡರೇ, ಮತ್ತು ನಮ್ಮ ಮೂರನೇ ಪ್ರಜಾಪದಂಥ ಗಂಗಾಧರಪ್ಪ ಅವರೇ, ಮೊದಲನೇ ಪ್ರಜಾಪದಂಥ ನಮ್ಮ ಮಹಾಬಲೇಶ್ವರವರೇ, ಮತ್ತು ನಮ್ಮ PDG ಸಿರಿಬಾಲದವರೇ. ಈಗ ಇನ್ನೊಂದು 5 ನಿಮಿಷದಲ್ಲೇ ನಮ್ಮ ಇಂಟರ್ನೆಟ್ ಡೈರೆಕ್ಟರ್ ನಾಗರಾಜ್ ಬಿ ಅವರು ಬಂದು ಮುಂದುವರಿಸಿದ್ದಾರೆ. ಸೊ ನಮ್ಮ ಕಡೆಯಿಂದ ಅದರ ಸುಸ್ವಾಗತ. ಇವತ್ತು ಏನಂದ್ರೆ ನಮ್ಮ ಡಿಸ್ಟಿಕ್ ಅಲ್ಲಿ 2025ರಲ್ಲಿ ಈಗ ಮೊದಲನೇ ಬಾರಿ 2ನೇ ಬಾರಿ ಮಾಡಿದಾಗ ನಾವು 7 ಜನ ಇದ್ವಿ. ಅದಾದ ನಂತರ ಈಗ ನಮ್ಮ ಕ್ಲಬ್ಗಳು ಅತಿ ಹೆಚ್ಚಿನ ಮಟ್ಟಿಗೆ ಸೇರ್ಪಡೆ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ಪ್ರತಿ ವರ್ಷದ ಪರಿಚಯಗಳು ಮತ್ತು ಯಾರ್ಯಾರು ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಒಂದು ಹುದ್ದೆಗಳಲ್ಲಿ ಅವ್ರನ್ನ ತೊಡಸ್ಕೊಂಡಿದ್ರು ಅನ್ನೋ ಒಂದು ಪರಿಚಯಕ್ಕೋಸ್ಕರ ನಾವು ಪ್ರತಿ ವರ್ಷ ಒಂದು ಡೈರೆಕ್ಟರಿ ಮಾಡ್ತೀವಿ. ಆ ಒಂದು ಡೈರೆಕ್ಟರಿ ನಮ್ಮ ಈ 255 ಸೌತಲ್ಲಿ ಈ ವರ್ಷ ಆಗ್ತಾ ಇದೆ. ಅದನ್ನ ಸಂಬಂಧಪಟ್ಟ PSTಗಳು ನೀವು ಪ್ರತಿಯೊಬ್ಬರು ಒಂದೊಂದು ಆ ಪ್ರತಿಯನ್ನ ಇಲ್ಲಿ ಪಡೆದುಕೋಬೇಕು. ಸೊ ಬಂದಿರೋರಿಗೆ ನಾವು ಇಲ್ಲಿ ಕೊಡ್ತೀವಿ. ಮಿಕ್ಕಿದವ್ರು ಯಾರು ಬಂದಿಲ್ಲೋ ಅದು ಹೆಚ್ಚು ರೆಕಾರ್ಡ್ ಮಾಡಿಕೊಂಡು ಸೊ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಲುಪಿಸೋ ಒಂದು ಆಲೋಚನೆ ಮಾಡ್ತೀವಿ. ಅದ್ರ ಜೊತೆಗೆ ಅದಕ್ಕೆ ನಮ್ಮ ಬೆಟ್ಟೇಗೌಡರು ಈ ಒಂದು ಕೆಲಸಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ತೊಡಸ್ಕೊಂಡು ಅವರು ಮತ್ತೆ ನಮ್ಮ ಇಂಟರ್ನೆಟ್ ಅಂತ ನಾಗರಾಜ್ ಬಿ ಬೈಲಿ ಅವರು ಮತ್ತೆ ಇಂದಿರಾ ಮೇಡಮ್ ಅವರೆಲ್ಲ ಸೇರಿ ಈ ಒಂದು ಕೆಲಸಕ್ಕೆ ಬಹಳಷ್ಟು ಅವರ ಸಮಯಗಳನ್ನ ಹೇಳ್ತಾರೆ. ಅವ್ರು ಸ್ವಂತ ಕೆಲಸ ಬಿಟ್ಟು ಮಾಡಿದ್ದಾರೆ. ಸೊ ಅವರಿಗೆ ಈ ದಿನ ಅವರಿಗೆ ಖಂಡಿತವಾಗಿ ನಾವು ಅಭಿನಂದಿಸಬೇಕು ಮತ್ತೆ ಅವರಿಗೆ ಧನ್ಯವಾದಗಳು ಹೇಳಬೇಕು. ಯಾಕೆಂದ್ರೆ
ಒಂದು ಮೊದಲನೇ ಬಾರಿ ಬರ್ತಾ ಇರೋದು ಎಲ್ಲರಿಗೂ ಅಂದ್ರೆ ಏನೋ ಒಂದು ಹುಮ್ಮಸ್ಸು, ಏನೋ ಒಂದು ಹೆಚ್ಚಿಗೆ ಒಂದು ಡೈರೆಕ್ಟರಿಗಳ ನಾವು ಇದೀವಿ. ಈಗ ನಿಮ್ಮ ಮನೇಲಿ ಬಂದ್ರೆ ಒಂದು ಬುಕ್ಕು ಯಾರಾದ್ರು ಬಂದ್ರೆ ಸೊ ನಿಮ್ ಟೇಬಲ್ ಇಟ್ಟಿದ್ರೆ ಸೊ ಎಲ್ಲಾ ಜನ ಇದ್ದಾಗ ನೀವು ಇದ್ರಲ್ರಿ ಅಂತಾರಲ್ಲ, ಅಥವಾ ನಿಮ್ ಕ್ಲಬ್ ಇದೆಯಲ್ಲ, ನಿಮ್ ಕ್ಲಬ್ ಅಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅನ್ನೋದಿದೆಯಲ್ಲ, ಅದು ಏನೋ ಒಂಥರ ಖುಷಿ. ಈಗ ನಾವ್ ಹೇಳ್ತೀವಲ್ಲ, ಈ ಮಕ್ಕಳ ನಮ್ಮ ಇವ್ರಿಗೆ ಹೋದ್ರಂಗೆ ನಮ್ಮ ಶ್ರೀಬಾಲ ಶೋಭಾ ಮೇಡಮ್ ಅವರಿಗೆ ಈ ಪರಿಚಯ ಇದ್ದಂಗೆ ಅವ್ರ ಸ್ಕೂಲಲ್ಲಿ ಯಾರ್ಯಾರು ಜಾಸ್ತಿ ಒಳ್ಳೊಳ್ಳೆ ಮಾರ್ಕ್ಸ್ ತೆಗಿತಾರೋ ಬೇರೆ ಸ್ಕೂಲ್ ಬಿಟ್ಬೇಡ, ಅವ್ರ ಸ್ಕೂಲಲ್ಲಿ ತೆಗಿರೋ ಆ ಮಕ್ಕಳ ಫೋಟೋನ ಒಂದು ಫ್ಲೆಕ್ಸ್ ಅಲ್ಲಿ ಹಾಕ್ಬಿಟ್ಟು ಅವ್ರ ಶಾಲೆ ಮುಂದೆ ಹಾಕಿದಾಗ ಏನಾಗತ್ತಂದ್ರೆ ಬೇರೆ ಯಾರು ಬಂದಾಗ ಈ ಶಾಲೆಯಲ್ಲಿ ಒಳ್ಳೆ ಒಂದು ಬಹಳ ಹೆಚ್ಚಿನ ಅಷ್ಟೊಂದು ನನ್ನ ಮಕ್ಕಳು ಓದಿದಾಗ ಒಂದ್ಸಲ ಈ ಫೋಟೋ ಬರುತ್ತೆ ಅಂತಾರಲ್ಲ, ಆತರ ಖುಷಿ ಆಗುತ್ತೆ. ಸೊ ಆ ಒಂದು ಇರಲ್ಲ ಏನಂತಾರ ಆತರ ಉದ್ದೇಶದಲ್ಲಿ ಈ ಒಂದು ನಮ್ಮ ಏಜ್ ಎಷ್ಟೇ ಆಗ್ಲಿ, ನಮ್ಮ ವಯಸ್ಸಾಗಲ್ಲ ಮುಖ್ಯ ಬರಲ್ಲ, ನಮ್ಮ ಫೋಟೋಗಳು ನಾವು ಇದೀವಿ, ತುಂಬಾ ಜನರ ಜೊತೆ ಇದೀವಿ. ಒಂದು ಏನಂತಲ್ಲ ಯಾವ್ದೋ ಒಂದು ಸಂಸ್ಥೆಗಳಲ್ಲಿ ಇಷ್ಟೊಂದು ಜನ ಇರೋ ಸಂಸ್ಥೆಗಳಲ್ಲಿ ನಾವು ಒಬ್ಬರಾಗಿದ್ದೀವಿ ಅನ್ನೋದಿಲ್ಲ, ಅದು ಒಂದು ದೊಡ್ಡ ಖುಷಿ ಕೊಡುತ್ತೆ. ಹಾಗಾಗಿ ಆ ಒಂದು ಕಾರ್ಯಕ್ರಮನ ಈಗ ಪ್ರಾರಂಭ ಮಾಡ್ತೀವಿ. ಈಗ ಅದ್ ಮಾಡೋಣ, ಬೇರೆ ಬರ್ಲಿನ 5 ನಿಮಿಷ ಅಂತ ಹೇಳ್ತಾ ಇದಾರೆ. ಅದುವರೆಗೂ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಏನು PDG ಅವರು ಸೊ ಅವರ ಅನುಭವ, ಯಾಕಂದ್ರೆ ನಾವು ಕಳೆದ ವರ್ಷನೇ ಬಹಳಷ್ಟು ಟ್ರೈ ಮಾಡಿದ್ವಿ, ಅದ್ರ ಬಗ್ಗೆ ಒಂದ್ 2 ಮಾತು ಹೇಳ್ಬೇಕಂತ ನಮ್ಮ ಶ್ರೀಪಾಲ್ ಅವ್ರನ್ನ ಇದು ಮಾಡಿದ್ವಿ. ಯಾಕೆಂದ್ರೆ ಆ ಪ್ರಾರಂಭದಲ್ಲಿ ಉತ್ಸಾಹ ಅವ್ರು ಇದ್ದಿದ್ದ ನೋಡಿದ್ರಲ್ಲ ಅವ್ರ ಕಣ್ಣಲ್ಲಿ, ಅದರಿಂದ ಅದ್ರ ಬಗ್ಗೆ ಒಂದ್ 2 ಮಾತು ಮಾತಾಡಿ. ಕೈಪಿಡಿ ಅನ್ನೋದು ಒಂದು ಇಡೀ ಒಂದು ಸಾರಾಂಶ. ನಮ್ಮ ಸಂಸ್ಥೆ ಅಂತ ಏನ್ ಕರಿತೀವಿ, ಸೇವಾ ಚಟುವಟಿಕೆಗಳ ಮತ್ತೆ ನಮ್ಮ ಜಿಲ್ಲೆ ನಾಯಕರುಗಳ, ನಮ್ಮ ಜಿಲ್ಲೆ ಕ್ಲಬ್ಬಿನ ಪ್ರತಿಯೊಬ್ಬ ಪದಾಧಿಕಾರಿಯ, ಜಿಲ್ಲಾ ಸಂಪುಟ ಪದಾಧಿಕಾರಿಯ, ಜಿಲ್ಲಾ ಅಧ್ಯಕ್ಷರ ವಿಳಾಸ, ಅವರ ಭಾವಚಿತ್ರ ಮತ್ತೆ ಅವರ ಒಂದು ದೂರವಾಣಿ ಸಂಖ್ಯೆಗಳು ಸಹ ಇವೆಲ್ಲ ಕ್ರೋಢೀಕರ ಆಗಿ ಈ ಒಂದು ಕೈಪಿಡಿಯನ್ನು ತಯಾರು ಮಾಡಿರ್ತೇವೆ. ಮತ್ತೆ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ನಾಯಕರುಗಳು ಮತ್ತೆ ನಮ್ಮ ಸಂಸ್ಥೆ ಹಿಂಗೆ ಹುಟ್ಟು ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ವಿ, ಮತ್ತೆ ನಮ್ಮ ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವ ಯಾವ ನಾಯಕರನ್ನು ಸೇರಿ ಹುಟ್ಟಾಕಿದ್ರು, ನಮ್ಮ ಈ ಸಂಸ್ಥೆಯ ಮುಖ್ಯವಾದ ಧ್ಯೇಯ ಉದ್ದೇಶ ಇವೆಲ್ಲವನ್ನು ಸಹ ನಮ್ಮ ಈ ಕೈಪಿಡಿಯಲ್ಲಿ ಮುದ್ರಣ ಮಾಡಿದ್ದೇವೆ. ಸ್ನೇಹಿತರೆ, ನಾವು ನೀವು ಹಲವಾರು ತಾಲೂಕು, ಜಿಲ್ಲೆ, ಗ್ರಾಮಾಂತರ ಪ್ರದೇಶ ಅಥವಾ ನಗರ ಪಟ್ಟಣದಿಂದ ಬಂದು ಸೇರಿ ನಾವೊಂದು ಸಹಾಯವನ್ನು ಮಾಡಬೇಕು. ನಮ್ಮ ವಿ ವಾಂಟ್ ಒನ್ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್, ಅದು ಸರ್ವಿಸ್ ಓರಿಯೆಂಟೆಡ್, ಸಹಾಯ ಮಾಡತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇರಬೇಕು ಅಂತೇಳಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದು ಪ್ಯೂರ್ಲಿ ಇಂಡಿಜಿನಿಯಸ್, ನಮ್ಮ ಭಾರತ ದೇಶನೇ ಸ್ಥಾಪನೆ ಮಾಡತಕ್ಕಂಥ ಒಂದು ಅದ್ಭುತವಾದ ಒಂದು ಸಹಾಯ ಮಾಡತಕ್ಕಂಥ ಒಂದು ಸಂಸ್ಥೆ. ಇದನ್ನ ಆರಿಸ್ಕೊಂಡಿದ್ದೀವಿ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ, ಈಗ ನಾವು ಯಾವುದೇ ಒಂದು ಪಾಠ ಓದ್ಬೇಕಾದ್ರೆ ಅದರಲ್ಲಿ ಸಬ್ಜೆಕ್ಟ್ ಇರುತ್ತೆ. ಯಾವ ಸಬ್ಜೆಕ್ಟು? ಒಬ್ಬ ಉತ್ತಮ ನಾಯಕ, ಒಬ್ಬ ಸ್ವತಂತ್ರ ಹೋರಾಟಗಾರ, ಒಬ್ಬ ಅತ್ಯುತ್ತಮವಾದ ಚಕ್ರವರ್ತಿ, ಒಬ್ಬ ಅತ್ಯುತ್ತಮವಾದ ಕವಿ ಅಥವಾ ಅತ್ಯುತ್ತಮವಾದ ಇಂಜಿನಿಯರ್, ಅತ್ಯುತ್ತಮವಾದ ಸಮಾಜ ಸೇವಕ, ನಾಟಕಕಾರ, ಕಲೆ, ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಇಟ್ಟಿರ್ತೀವಿ. ಸೊ ನಮ್ಮ ಒಂದು ಲೈಫ್ಗೆ ಒಂದು ಸಬ್ಜೆಕ್ಟ್ ಬೇಕು. ಸೊ ಆ ಸಬ್ಜೆಕ್ಟ್ ನ ಚಿತ್ರೀಕರಣ ಮಾಡಿ ಅದರ ವಿವರಗಳನ್ನ ಕ್ರೋಢೀಕರಣ ಮಾಡಿ ಮುದ್ರಣ ಮಾಡಿರ್ತಕ್ಕಂಥ ಈ ಒಂದು ಕೈಪಿಡಿ ಡಿಸ್ಟ್ರಿಕ್ಟ್ ಡೈರೆಕ್ಟರಿ ಅಂತ ನಾವು ಕರಿತೀವಿ. ಇದು 25, 24 ಮತ್ತು 25ನೇ ಸಾಲಿನ ಒಂದು ಕೈಪಿಡಿ. ಇದರಲ್ಲಿರ್ತಕ್ಕಂಥದ್ದು 23, 24ನೇ ಸಾಲಿನ 24, 25 ನಾಯಕರುಗಳು, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ನಾಯಕರುಗಳು ಮತ್ತು ನಮ್ಮ ಈ ವರ್ಷದ ಜಿಲ್ಲೆಯ ನಾಯಕರುಗಳು, ಪದಾಧಿಕಾರಿಗಳು, ಪ್ರತಿಯೊಬ್ಬರ ಒಂದು ವಿವರಣೆ ಇದರಲ್ಲಿ. ಈ ಒಂದು ಕೈಪಿಡಿಯನ್ನು ಇಟ್ಕೊಂಡು ಮುಂದಿನ ವರ್ಷಗಳಿಗೆ ಪದಾಧಿಕಾರಿಗಳು ಚೇಂಜ್ ಆಗೋದು, ನಾಯಕರುಗಳು ಚೇಂಜ್ ಆಗೋದು, ಅವರ ವಿವರಣೆ ಅದರಲ್ಲೇ ಕೈಪಿಡಿಯನ್ನು ತಯಾರು ಮಾಡೋದು. ಸೊ ಇದರಿಂದ ನಾವು ಈ ಒಂದು 13 ಮತ್ತು 14 ದಕ್ಷಿಣ ಭಾರತದ ಒಂದು ಅತ್ಯುತ್ತಮವಾದ ಸಭೆ ನಮ್ಮ ಮಂಡ್ಯದ ಹೋಟೆಲ್ ಅಮರಾವತಿ ಹೋಟೆಲ್ ಅಲ್ಲಿ ನಡೀತಾ ಇದೆ. ಸೌತ್ ಮಲ್ಟಿಪಲ್ ಕೌನ್ಸಿಲ್ ಮೀಟಿಂಗ್ ಅಂತ ಕರಿತೀವಿ. ಸೌತ್ ಮಲ್ಟಿಪಲ್ ಅಂದ್ರೆ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತಹ ಎಲ್ಲ ಜಿಲ್ಲೆಗಳು,
ಮತ್ತೆ ಜಿಲ್ಲೆಗೆ ಸಂಬಂಧಪಟ್ಟ ರಾಜ್ಯಪಾಲರು ಮತ್ತೆ ರಾಜ್ಯಪಾಲರಲ್ಲದೆ ಆ ಒಂದು ಜಿಲ್ಲೆಯ ಸಂಪುಟ ಪದಾಧಿಕಾರಿಗಳು, 1ನೇ ಉಪರಾಜ್ಯಪಾಲರು, 2ನೇ ಉಪರಾಜ್ಯಪಾಲರು, 3ನೇ ಉಪರಾಜ್ಯಪಾಲರು, ಇವರೆಲ್ಲರೂ ಸೇರ್ತಕ್ಕಂಥ ಒಂದು ದೊಡ್ಡ ಸಭೆ. ಆ ಸಭೆಯಲ್ಲಿ ಆ ಜಿಲ್ಲೆಯ ಆ ವರ್ಷದ ಅಲ್ಲಿಯ ತನಕ ಏನೇ ಚಟುವಟಿಕೆಗಳು ನಡೀತು, ಏನೇನು ಆಗುವುಗಳಾಯ್ತು, ಮತ್ತೆ ಎಷ್ಟು ನಾವು LMF ಅಂತ ಏನ್ ಕರಿತೀವಿ, ಲೈಫ್ ಮೆಂಬರ್ಶಿಪ್ ಅಂತ ಏನ್ ಕರಿತೀವಿ, ಎಷ್ಟು ಮಾಡಿದ್ರು, ಮತ್ತೆ ರಾಜ್ಯಪಾಲರು ಎಷ್ಟು ಹೊಸ ಕ್ಲಬ್ಗಳನ್ನ ಮಾಡಿದ್ರು, ನಮ್ಮ ಸೂಪರ್ ಸ್ಟಾರ್ ವೆಂಕಟೇಶ್ ಅವರ ಸಾಧನೆಗಳು, ಅದೇ ರೀತಿ ದಕ್ಷಿಣ ಭಾರತದ ಎಲ್ಲ ಜಿಲ್ಲೆಗಳ ರಾಜ್ಯಪಾಲರ ಆ ಒಂದು ಜಿಲ್ಲೆಯ ಒಂದು ಆಗುಗಳು ಮತ್ತು ಪರ್ಫಾರ್ಮೆನ್ಸ್ ಅಂತ ಏನ್ ಕರಿತೀವಿ ಅದನ್ನ ಅಲ್ಲಿ ವಿವರಣೆ ಮಾಡ್ತೀವಿ ಪ್ರತಿಯೊಬ್ಬ ರಾಜ್ಯಪಾಲರು. ಅವತ್ತೊಂದು ದಿವಸ ನಮ್ಮ ಈ ಒಂದು ಕೈಪಿಡಿಯನ್ನು ಸಹ ಹೊರತರ್ತೀವಿ ಅಲ್ಲವೇ. ಇದು ನಮ್ಮ ಜಿಲ್ಲೆ, ನಾವು ಮಾಡತಕ್ಕಂತಹ ಒಂದು ಆಗುಗಳು, ಪರ್ಫಾರ್ಮೆನ್ಸ್, ಚಟುವಟಿಕೆಗಳು, LMF ಇಷ್ಟು ಮಾಡಿದ್ದೀವಿ, ಇಷ್ಟು ಹೊಸ ಕ್ಲಬ್ ಮಾಡಿದ್ದೀವಿ ಅನ್ನೋದನ್ನ ಆ ಕೈಪಿಡಿಯನ್ನ ಎಲ್ಲಾ ನಾಯಕರುಗಳಿಗೂ ಸಹ ಕೊಡ್ತೀವಿ. ಅವಾಗ ಅವರು ನೋಡಿ ಕಲಿಯೋದು ಇರುತ್ತೆ, ಮತ್ತೆ ಇದು ನಾವು ಮಾಡಿದೀವಿ ಅನ್ನೋದು ಇರುತ್ತೆ. ಒಂದು ಸಂತೋಷದ ವಿಷಯ ಅಂತ ಸ್ನೇಹಿತರೆ, ನಾವು ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಮೈಸೂರು ಹುಟ್ಟಾಕಿ, ಉಡುಪಿಯಲ್ಲಿ ಹುಟ್ಟಾಕಿ ನಮ್ಮ ಐಡಿಯವರು, ಮತ್ತೆ ಶಿವಮೊಗ್ಗ, ಇನ್ನಿತರ ಎಲ್ಲ ಮಂಡ್ಯದಲ್ಲಿ, ಬೆಂಗಳೂರಲ್ಲಿ ಇಷ್ಟು ಜಿಲ್ಲೆಗಳನ್ನ ಮಾಡಿ ಕೇವಲ 3 ವರ್ಷದಲ್ಲಿ 4,000ರಿಂದ 6,000 ಸದಸ್ಯರನ್ನ ಮಾಡಿದ್ದಾರೆ. ನಿಮ್ಗೆಲ್ಲ ಒಂದು ವಿಷಯ ಗೊತ್ತಿರಲಿ, ನಮ್ಮ ಅಲಯನ್ಸ್ ಕ್ಲಬ್ ಪ್ರಾರಂಭ ಆದಾಗಲಿಂದ ಸೌತ್ ಮಲ್ಟಿಪಲ್ ಇರ್ತಕ್ಕಂಥ ತಮಿಳುನಾಡು, ತೆಲಂಗಾಣ, ಆಂಧ್ರ ಇವರೆಲ್ಲ ಮಾಡತಕ್ಕಂಥದ್ದು 5,000, 6,000, 3,000. ಕೇವಲ 3 ವರ್ಷದಲ್ಲಿ 4ರಿಂದ 6,000 ತನಕ ಸದಸ್ಯರನ್ನ ಮಾಡಿದ್ದಾರೆ. 100 LMF ಮಾಡಿದ್ದಾರೆ, 100 ಕ್ಲಬ್ಗಳನ್ನ ಮಾಡಿದ್ದಾರೆ ಈ ಒಂದು 3 ವರ್ಷದಲ್ಲಿ. ಸೊ ಇದೆಲ್ಲ ಹೆಂಗಾಗುತ್ತೆ ಅಂದ್ರೆ, ನಮ್ಮ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಒಂದು ಕಾನ್ಸೆಪ್ಟ್, ಆಬ್ಜೆಕ್ಟ್ ಏನಿರುತ್ತೆ ಅದ್ರ ಮೇಲೆ ನಾವೆಲ್ಲರೂ ಸಹ ಹೊರ ರಾಷ್ಟ್ರಗಳ ಒಂದು ಇತರ ಸಂಸ್ಥೆಗಳ ಹೆಸರು ನಾನು ಹೇಳಕ್ ಇಷ್ಟಪಡಲ್ಲ. ಆ ಸಂಸ್ಥೆಗಳನ್ನ ನೀವು ಹೋಲಿಸ್ಕೊಂಡಾಗ ನಿಮ್ಗೆ ಅರ್ಥ ಆಗುತ್ತೆ. ಬಿಕಾಸ್ ದೇ ಜನರೇಟಿಂಗ್ ದ ರೆವಿನ್ಯೂ ಇನ್ ಇಂಡಿಯಾ, ಬಟ್ ದೇ ಸರ್ವ್ ಟು ದ ಪೀಪಲ್ ಟು ದ ಔಟ್ ಆಫ್ ಕಂಟ್ರಿ, and they generating the revenue also. But here, purely Indian meant by our alliance club, they serve to the Indians, they collect the revenue, they serve to the middle people and poor people, underpowered people for the purely Indians. Apart from that, they serve to the out of country also. Indonesia, Afghanistan, Sri Lanka, Pakistan, Malaysia, Sudan, then Saudi, some other countries already there. Worldwide, our activities. ಎಷ್ಟು ಅದ್ಭುತ ಅಲ್ಲ, ಎಷ್ಟು ಖುಷಿ ತರ್ತವ. ನಮ್ಮ ಭಾರತದವರು ಹುಟ್ಟತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಕೊಡುತ್ತಾ ಇದೆ. ಇವತ್ತು ದಿವಸ ನಮ್ಮ ಭಾರತ ದೇಶದ ಧ್ವಜ ಸಹಾಯದಿಂದ. ಇನ್ನೊಂದು ಗೊತ್ತಿರಲಿ, ನಮ್ಮ ಭಾರತ ದೇಶ ಅದ್ಭುತವಾದ ದೇಶ, ಸೇವೆಗೆ ಮತ್ತೆ ನಿಯತ್ಗೆ. ಇವತ್ತೊಂದು ದಿವಸ ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇತರ ರಾಷ್ಟ್ರಗಳಿರ್ಬೋದು, information technology and biotechnology and any other education requirements is going on in peak level ಅಂತಂದ್ರೆ, ಅದಕ್ಕೆ ನಮ್ಮ ಭಾರತ ದೇಶದಲ್ಲಿರುವಂತಹ ಕುಶಲಕರ್ಮಿಗಳು ಅಂತ ಏನ್ ಕರಿತೀವಿ, ಇದರಿಂದ ನಮ್ಮ ಅಲಯನ್ಸ್ ಕ್ಲಬ್ ಉನ್ನತ ಮಟ್ಟದಲ್ಲಿ ಬೆಳೆಸ್ತಾರೆ. ಸೊ ನಾವು 3 ವರ್ಷದಲ್ಲಿ ಏನು ಸ್ಥಾಪನೆ ಮಾಡಿದ್ವಿ, ಹಿಂದೆ ನೋಡಿದಾಗ ನಮ್ಗೆ ನಾನು ಇದನ್ನು ಮಾಡ್ತೀವಿ ಅನಿಸ್ತದೆ. ಆದ್ರೆ ಇವಾಗ ನಾವು ನೋಡಿದಾಗ ಬೆಂತಟ್ಟು. ಯಾಕೆಂದ್ರೆ ಅದ್ಭುತವಾದ ಕ್ಲಬ್ಗಳು ಬಂತು, ಅದ್ಭುತವಾದ ಸೇವೆಗಳು ನಡೀತು. ನೋಡಿ, ಶ್ರೀರಾಮಪಟ್ಟಣ, ಪಾಂಡುಪುರ ಇವೆಲ್ಲ ನೋಡಿ ಹೊಸ ಕ್ಲಬ್ಗಳು ಎಷ್ಟು ಜನ ಮಾಡ್ತಾ ಇದ್ದಾರೆ. ಮೈಸೂರು ಎಷ್ಟೊಂದು ಕ್ಲಬ್ಗಳು ನಡೀತಾ ಇದೆ, ತುಂಬಾ ಅದ್ಭುತವಾದ ಕೆಲಸಗಳು ಮಾಡ್ತಾ ಇದ್ದಾರೆ. ನೂತನವಾದ ನಾಯಕರು ಮುಂದೆ ಬರ್ತಾ ಇದ್ದಾರೆ, ಜೆಡ್ಸಿಗಳು, ಆರ್ಸಿಗಳು ಎಲ್ಲ ನೋಡಿ, ಫಸ್ಟ್ ವಿಡಿಜಿ, ಸೆಕೆಂಡ್ ವಿಡಿಜಿ, ಥರ್ಡ್ ವಿಡಿಜಿ, 3 ವರ್ಷಕ್ಕೆ ಎಲ್ಲರೂ ತಯಾರಾಗ್ತಿದ್ದಾರೆ. ನೋಡಿ, ನಮ್ಮ ಮಹಾಬಲೇಶ್ವರಿ ಅವರು ಸರ್ ಇಡೀ ಸಾಲಿಲ್ಲ, ನನ್ ಜಾಗ ಕೊಡಿ, ನಮ್ಮ ಟ್ರ್ಯಾಕ್ ಮಾಡಬೇಕು ಅಂತ ಇದ್ದಾರೆ. ಸೊ ಹಾಗೆ ಹೊಸ ಹೊಸ ನಾಯಕರು ಹೊಸ ರೂಪದಿಂದ ಬೆಳೀತಾ ಇದೆ. ಇದೆಲ್ಲ ಹೆಂಗಾಗುತ್ತೆ ಅಂದ್ರೆ, ನಾವು ಮಾಡತಕ್ಕಂಥ ಸೇವಾ ಮನೋಭಾವ, ನಮ್ಮ ಒಂದು ಮತ್ತೆ ಇನ್ನೊಂದು ಮುಖ್ಯವಾಗಿ ನಮ್ಮೊಂದು ಪ್ಲಾಟ್ಫಾರ್ಮ್ ಬೇಕಾಗಿದೆ. ಈಗ ನಾನು ಶ್ರೀನಿವಾಸ್ ಅವರು ಮತ್ತೆ ಇನ್ಯಾರೋ ನಮ್ಮ ರಾಜು ಸರ್ ಯಾರೋ ಒಂದು ಸಹಾಯ ಮಾಡ್ತೀವಿ ಅಂದ್ರೆ ನಮ್ಮ ಹೆಸರು ಮಾಡ್ಬೇಕಷ್ಟೇ. ಇವತ್ತು ಫ್ರೀ ಮಾಡ್ಬಿಡ್ತೀವಿ. ಆದ್ರೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಂಡರ್ ನಾವು ಮಾಡಿದಾಗ ಐಡೆಂಟಿಫಿಕೇಶನ್ ಗುರುತಿಸ್ತಾ ಇದ್ದಾರೆ. ಸೊ ಇದಕ್ಕೊಂದು ಸುವರ್ಣ ಅವಕಾಶ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಮಾಡತಕ್ಕಂಥ ಒಂದು ಸುವರ್ಣ ಅವಕಾಶ. ಯಾವುದು ಕೇವಲ 1,000 ರೂಪಾಯಿ. ಒಬ್ಬ
ಒಬ್ಬ ವ್ಯಕ್ತಿಗೆ 1,000 ರೂಪಾಯಿ, ವರ್ಷಕ್ಕೆ 15,000 ರೂಪಾಯಿ. ನಾವು ಒಂದು ವರ್ಷದಲ್ಲಿ ಹೌ ಮಚ್ ವಿ ಸ್ಪೆಂಡಿಂಗ್ ದ ಮನಿ, ಸಮ್ ಅದರ್ ಆಕ್ಟಿವಿಟೀಸ್, ನಮ್ಮ ವೈಯಕ್ತಿಕ ಜೀವನದಲ್ಲಿರ್ಬೋದು, ವೈಯಕ್ತಿಕ ಚಟುವಟಿಕೆಗಳಿರ್ಬೋದು, ನಮ್ಮ ಸ್ವಂತ ಕುಟುಂಬದ ಕಾರ್ಯಕ್ರಮಗಳಿರ್ಬೋದು, ಎಷ್ಟೊಂದು ವ್ಯಯ ಮಾಡ್ತೀವಿ. ಆದ್ರೆ 1,000 ರೂಪಾಯಿ ಕೊಟ್ಟು ಇಂಥ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡು ನಮಗೆ ಪ್ಲಾಟ್ಫಾರ್ಮ್ ಕೊಟ್ಟು ಸ್ಟೇಜ್ ವ್ಯಾಪಾರದ ವ್ಯವಹಾರಗಳಲ್ಲಿ ಇದೆಲ್ಲ ಸಹ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ನಿಮಗೆ ತುಂಬಾ ಅನುಕೂಲ ನೋಡಿ. ನಮ್ಮ ಸಂಸ್ಥೆಯಲ್ಲಿ ಇಲ್ಲ, ಆದ್ರೆ ಇನ್ನೊಂದು ಬೇರೆ ಸಂಸ್ಥೆಗಳಲ್ಲಿ ಕಮರ್ಷಿಯಲ್ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದಾರೆ. ಸರ್ವಿಸ್ ಅಲ್ಲದೆ ಅಪಾರ್ಟ್ ಫ್ರಮ್ ದಟ್ ಒಂದು ವಿಂಗೆ ಮಾಡ್ಕೊಂಡಿರ್ತಾರೆ. ಬರೀ ಕಮರ್ಷಿಯಲ್ ವ್ಯಾಪಾರಸ್ಥರುಗಳನ್ನೇ ಅದೊಂದು ವಿಂಗ್ ಮಾಡ್ಕೊಂಡು. ಸೊ ಇದೆಲ್ಲ ಹಿಂಗೆ ಅಂದ್ರೆ ನಿಮಗೆ ಬರ್ತಾ 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 ನಿಮ್ಗೆ ನೀವೇ ಒಂದು ಡೆವಲಪ್ಮೆಂಟ್ ಆಗೋದಕ್ಕೆ, ಮುಂದೆ ಬರೋದಕ್ಕೆ, ಮುಂದೆ ವ್ಯಕ್ತಿಗಳ ತರೋದಕ್ಕೆ ತುಂಬಾ ಅನುಕೂಲ. ನೋಡಿ ನಾವು ಹೊಸದಾಗಿ ಬಂದಾಗ ನಮ್ಗೆ ಪರಿಚಯ ಏನಿಲ್ಲ. ಇವ್ರಲ್ವಾ ನೋಡಿ ಶ್ರೀಕಾಂತ್ ನಾವು ಕ್ಲಾಸ್ ಶ್ರೀಕಾಂತ್ ಅಂದ್ರು, ಶ್ರೀಕಾಂತ್ ಇನ್ನೊಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು, ಅಲ್ಲಿಂದ ಒಂದು ಹೆಸರು ಕರ್ಕೊಂಡ್ರು. ಶ್ರೀನಿವಾಸ್ ಅವ್ರು ಗೊತ್ತಿಲ್ಲ, ಎನ್ಎಂಆದಲ್ಲಿದ್ರು, ಅವ್ರು DC ಆದ್ರು, ಅವರೊಂದು ಹೆಸರು ಕರ್ಕೊಂಡ್ರು. ಹಿಂಗೆ ಪ್ರತಿಯೊಬ್ಬರು ಮಾದೇವಣ್ಣ, ಹಿಂಗೆ ವೆಂಕಟೇಶ್ವರು, ಶ್ರೀ ಎಲ್ಲ ಪ್ರತಿಯೊಬ್ಬರು ತಮ್ಮದೇ ಆದಂತ ಒಂದು ಪರ್ಫಾರ್ಮೆನ್ಸ್ ಇದೆ, ತಮ್ಮದೇ ಒಂದು ಶಕ್ತಿ ಇದೆ, ತಮ್ಮದೇ ಒಂದು ತಂಡ ಇದೆ, ತಮ್ಮದೇ ಅಂತ ರೀತಿ ಇದೆ. ಸೊ ಇವನ್ನೆಲ್ಲ ತೊಡಗಿಸ್ಕೊಂಡು ನಿಮ್ಮದೇ ಆದಂತಹ ಒಂದು ಬುದ್ಧಿ ಸಾಂಸ್ಕೃತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡಿ. ವ್ಯಕ್ತಿಗೆ 3 ತರ ಒಂದು ಲಕ್ಷಣಗಳಿರ್ತದೆ: ಟ್ಯಾಲೆಂಟ್, ಟೈಮ್, ಪ್ರೆಷರ್. ಒಬ್ಬ ವ್ಯಕ್ತಿ 3 ಕೊಡ್ತಾನೆ ಅಂದ್ರೆ ಒಬ್ಬ ವ್ಯಕ್ತಿ ಬರೀ ಟ್ಯಾಲೆಂಟ್ ಕೊಡ್ತಾನೆ, ಪ್ರೆಷರ್ ಟೈಮ್ ಕೊಡಕ್ಕಾಗಲ್ಲ. ಇಟ್ಸ್ ಓಕೆ, ಆ ವ್ಯಕ್ತಿನೂ ಬೇಕಾಗುತ್ತೆ. ಇನ್ನೊಬ್ಬ ವ್ಯಕ್ತಿ ಟೈಮ್ ಕೊಡ್ತಾನೆ, ಟ್ಯಾಲೆಂಟ್ ಪ್ರೆಷರ್ ಕೊಡಕ್ಕಾಗಲ್ಲ, ಆ ವ್ಯಕ್ತಿನೂ ಬಳಸ್ಬೇಕು. ಇನ್ನೊಬ್ಬ ವ್ಯಕ್ತಿ ನಿಮ್ಗೆ ಪ್ರೆಷರ್ ಕೊಡ್ತಾರೆ, ಟೈಮ್ ಕೊಡಲ್ಲ, ಟ್ಯಾಲೆಂಟ್ ಕೊಡಲ್ಲ, ಆ ವ್ಯಕ್ತಿನೂ ಬಳಸ್ಬೇಕು. ಈ ಎಂತ ಎಲ್ಲ ವ್ಯಕ್ತಿಗಳನ್ನ ಬಳಸ್ಕೊಂಡು ರೂಪರೇಷೆಗಳನ್ನ ಮಾಡಿಕೊಂಡು ನಿಮ್ಮ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಆರಂಭಿಸಿದ್ದಾರೆ, ಅವರಿಗೆ ತುಂಬ ಸ್ವಾಗತ. ಸೊ ಈ ಒಂದು ಅದ್ಭುತವಾದ ಈ ಒಂದು ಸೇವಾ ಸಂಸ್ಥೆಗೆ ನಾವೆಲ್ಲರೂ ಸಹ ಬಂದಿದ್ದೀರಿ. ಅದ್ಭುತವಾದ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಸೊ ಅದ್ಭುತವಾದ ಕೆಲಸಗಳು ನಡೀತಾ ಇದೆ, ಅದ್ಭುತವಾದ ಸೇವಾ ಚಟುವಟಿಕೆ ನಡೀತಾ ಇದೆ ಈ ನಮ್ಮ ಸೇವಾ ಸಂಸ್ಥೆಯಲ್ಲಿ. ಹಾಗಾಗಿ ನಾವೆಲ್ಲರೂ ಸಹ ಈ ಒಂದು ಅಲಯನ್ಸ್ ಕ್ಲಬ್ ಅಲ್ಲಿ ಇದ್ದು ಇನ್ನ ಮುಂದೆ ಬೆಳೆಸಿ ನೀವು ಮುಂದೆ ಬನ್ನಿ. ಇದೊಂದು ಅದ್ಭುತವಾದ ಒಂದು ಚೌಕಟ್ಟು ಹೇಳ್ತಾ ಈಗ ಈ ಒಂದು ಸಭೆಗೆ ನಮ್ಮ ಅಂತಾರಾಷ್ಟ್ರೀಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ನಗರವರಿಗೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾರೆ. ಈಗ ಮುಂಬರುವ ವರ್ಷದ ರಾಜ್ಯಪಾಲರು, ಹಿರಿಯರು ಆಗಿರ್ತಕ್ಕಂಥ ಮಹಾಬಲೇಶ್ವರ ಬೈರಿಯವರು ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಬೇಕು ಅಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ.